ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಲೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ ಅಮ್ಮ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿದ್ದು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ಲಾಗಿ ವಿಶ್ ಮಾಡ್ತೀನಿ. ಇನ್ನು ನಮ್ಮ ಸಿನಿಮಾ ಫೀಮೇಲ್ ಲೀಡಾಗಿ ಪ್ರಿಯಾಂಕಾ ಮೋಹನ್ ಇದ್ದಾರೆ, ಅನದರ್ ಟೆರಿಫಿಕ್ ಪರ್ಫಾರ್ಮರ್. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 9 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಏನು ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು. ಬಿಕಾಸ್ ಅವರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ಬರೂ ಸೇರಿಸಿ ಒಂದು ಸಿನಿಮಾ ಮಾಡಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು. ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆನೇ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲಾಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೇಕಪ್ ಡಿಪಾರ್ಟ್ಮೆಂಟ್ ನಾವೆಲ್ಲರೂ ತುಂಬ ಆನೆಸ್ಟಾಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದು ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನಾನು ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಕಾಪಾಡ್ಕೊ ಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಒಂದೊಂದು ಫಿಲ್ಮ್ ನೋಡಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಅ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒಂದು ಸೀನ್ ಪ್ರಾಬಬ್ಲಿ ನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯುವರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 ಡೇಸ್ ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಹಿಮ್, ಅಯ್ಯೋ ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮೀ, ವೈ ಆರ್ ಯು ಸೆಂಡಿಂಗ್ ಮೀ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ್ ಅವರು ಸಾರಿ he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು ಅಲ್ಲಿದ್ದಾರೆ ಸರ್, he looks like ರಜನಿಕಾಂತ್ ಸರ್ ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ರಿಯಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ ಐ ಮೀನ್ ಐ ಡೋಂಟ್ ಇವನ್ ನೋ ವೇರ್ ಟು ಬಿಗಿನ್. ಆಲ್ರೆಡಿ ಒಂದು ಮೂವಿ ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟಲ್ಲಿ ಇಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಲಿ ಐ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಆವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ಲರಿಗೂ ಶಾಕ್ ಆಗೋದು, ಓ ನೀವು ಇಷ್ಟು ಜನ ಕನ್ನಡದಲ್ಲಿ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ ಐ ಮೀನ್ ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪೆಂಡ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು
I'll never forget. And e special movie, I think you'll all love this movie for sure. And Aditi, obviously Aditi jate third film. This is the third film that I'm doing with Aditi. One Tamil, one Telugu, and one Kannada. Nice pan South movie. So she's a brilliant actor, and I'm so happy I'm working with you again. Advait, you killed it. What a visual! Amazing visual. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್. ಇಟ್ ಲುಕ್ಸ್ ಅಮೇಝಿಂಗ್. I mean, huge round of applause to you. And Charan, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು ಮ್ಯೂಸಿಕ್. ಆ್ಯಂಡ್ ನಿಂತೋಯ್ತು, ಹಾಗಾಗಿ ಮತ್ತಿನ್ ಯಾವಾಗಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್ ನನಗೆ ಏನೆಲ್ಲ ಗೊತ್ತಿಲ್ಲ ಸರ್, ಇಟ್ಸ್ ಅ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ ಅಣ್ಣನ ಫಸ್ಟ್ ಟೈಮು ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ ಇನ್ನೇನು ಆಗ್ತಿದೆ ಅಂದೊಂದೊಂದು ಏನೇನೋ ಅಡ್ಗಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ ಸುಮಾರು ಟಂಗ್ ಇನ್ ದಿ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗೆ ನೋಡಿದೆ. ಹೇಮಂತ್ ಅದು ಹಾಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ವಿ ವರ್ ಫ್ಲೋರ್ಡ್ ಲುಕಿಂಗ್ ಎಟ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಿತಿ ಜೊತೆ ಐ ಡೋಂಟ್ ನೋ ವಾಟ್ ಟು ಸೇ, ಬಿಕಾಸ್ ಅದಿತಿ ಹ್ಯಾಸ್ ಬೀನ್ more of a friend, confidante on set to all of us. An absolute sweetheart. Thank you so much. And ಅವರ ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೇ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲನೂ ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೆ ಒಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ರಿಗೆ ಹಿಡಿದಿರ್ಬೇಕು ಯಾವಾಗಲೂ, ಇಲ್ಲಾಂದರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖಿಗೆ. ಈ ಥರ ಒಂದು ಅದ್ಭುತವಾದ ಕನಸನ್ನು ನಮ್ಮ ಕನಸನ್ನು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಆದರೆ ಹಿ ಹ್ಯಾಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗೋವು, ಒಂದು ಮಾತುಕತೆ ಆಗೋವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುವನ್ನ ಎಲ್ಲ ಹಿಂಗೆ ಬಿಟ್ಟರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೋ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ಆ್ಯಂಡ್ ದೆನ್ ವಿಶ್ವಾಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅಂದ್ಕೊಂಡು ಆಗಿರಲಿಲ್ಲ. 1-2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡ್ ಆದ ಒಂದು ಸಿನಿಮಾ ಇವಾಗಲೇ ನಮಗೆ ಸಿಕ್ಕಿತ್ತು. ಈ ಸಿನಿಮಾದ ಪ್ರಪಂಚ ನೀವು ನೋಡಿದ್ದೀರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾಲು ಈ ಒಂದು ಭಾಳ ಅದ್ಭುತವಾದ ಸೆಟ್ಸನ್ನು ಹಾಕಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರೂ ಆ ಪ್ರಪಂಚನ ನಾವು ಕಲ್ಪಿಸ್ಕೋಬಹುದೇ ಹೊರತು ಆ ಕಲ್ಪನೆಗೆ ಒಂದು ರೂಪ ಕೊಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಆ ರೂಪನ ವಿಶ್ವಾಸ ಕಟ್ಕೊಟ್ಟಿದ್ದಾನೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ. ಜೊತೆಗೆ ನಮ್ಮ ಈ ಥರ ನೀವೊಂದು ರೆಟ್ರೋ ಸ್ಟೈಲ್ ಸಿನಿಮಾ ಮಾಡುವಾಗ ಜನರನ್ನ ನಂಬಿಸ್ಬೇಕು ಅಂತಂದಾಗ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಅದೇ ಥರ ಆಗಬೇಕಾಗತ್ತೆ, ಸೆಟ್ ಡಿಸೈನ್ ಹಾಗೆ ಆಗಬೇಕಾಗತ್ತೆ, ಪ್ರಾಪಿಂಗ್ ಹಾಗೆ ಆಗಬೇಕಾಗತ್ತೆ, ಅದೇ ಥರ ಡೈಲಾಗ್ ಬರೆದಿರ್ಬೇಕಾಗತ್ತೆ, ಅದೇ ಥರ ಬ್ಲಾಕಿಂಗ್ ಆಗಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಪ್ರತಿಯೊಬ್ಬರನ್ನು ಅಷ್ಟೇ ಅದ್ಭುತವಾಗಿ ಆ ಸ್ಟೈಲಿಗೆ ನಂಬಿಸೋ ಹಾಗೆ ಅವ್ರನ್ನ ಸ್ಟೈಲು ಮಾಡಬೇಕಾಗತ್ತೆ, ಆ ಕಾಲವನ್ನು ನಂಬಿಸೋ ಹಾಗೆ. ಅದನ್ನು ಇಂಚರ ಸುರೇಶ್ ಮತ್ತು ಅವ್ರ ತಂಡ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಚರ. ಐ ಥಿಂಕ್ ನನಗೆ ಇನ್ನೇನಿಲ್ಲ ವಿಶೇಷವಾಗಿ ಹೇಳೋದಕ್ಕೆ. ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಿಯಾಂಕಾ ಮೋಹನ್ ಮ್ಯಾಮ್, ಅದಿತಿ ಮ್ಯಾಮ್, ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ಅದ್ವೈತ್, ವಿಶ್ವಾಸ್, ಇಂಚರ,
So I'm very, very lucky to be part of this wonderful team, and I consider very fortunate. And sir, producer Vaishak sir, your passion towards cinema is very inspiring, Namge, and I'm very lucky to have you as a producer. Thank you so much, sir. And thank you, ellarige. Sorry, I'm so sorry, I'm nervous. So, it's amazing to see him on set. Every day he'll be there watching what's happening, and thank you for having me on this project. I'm a huge fan of Hemant's work. Like, I cannot explain how big a fan I am. And the combination of Advait, Hemant, and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo, and I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work, and yeah, I hope you all come to the theatre and watch the film, please. Thank you so much. 21 ಅವ್ರು ಹೇಳಿದ್ಮೇಲೆ ನಮ್ಗೆ ಲೆಕ್ಕ ಸಿಕ್ತು, ಅಲ್ಲಿ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಆ್ಯಕ್ಚುಲಿ. ಅಷ್ಟು ಎನಾರ್ಮಸ್ ಆಗಿ ಸೆಟ್ಗಳನ್ನ ಕಟ್ಟಿದ್ದೀವಿ, ಅಂದರೆ ಸ್ಕೇಲ್ ಆಗಲಿ ಡೀಟೇಲ್ ಆಗಲಿ ತುಂಬ ಪ್ರಯತ್ನ ಮಾಡಿ ತುಂಬ ಎಫರ್ಟ್ ಹಾಕಿ ಅದನ್ನು ಕಟ್ಟಿದ್ವಿ. ಅದಕ್ಕೆ ಈ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಹೇಮಂತ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ನಿರ್ಮಾಪಕರಾದ ವೈಶಾಖ್. ಅಂದರೆ ಎಲ್ಲ ಪ್ರೊಡ್ಯೂಸರ್ಗಳು ಯೂಶ್ವಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಸಿನಿಮಾ ಅಥವಾ ಒಂದು ಸೆಟ್ಟಿಗೆ ಎಷ್ಟು ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅನ್ನೋ ಕುತೂಹಲ ಒಂದಿದ್ರೆ, ಇನ್ನೊಂದು ಥರದ ಕುತೂಹಲ ಏನಂದರೆ ಏನು ಮಾಡ್ತಾರೆ, ಹೇಗೆ ಕಟ್ತಾರೆ, ಇದೇನೋ ನಿರ್ದೇಶಕರು ಹೇಳೋದ್ರು ಇದನ್ನು ಹೇಗೆ ಮಾಡ್ತಾರೆ, ಈ ಒಂದು ಕ್ಯೂರಿಯಾಸಿಟಿ ಇರೋ ಪ್ರೊಡ್ಯೂಸರ್ಗಳು ಭಾಳ ಕಮ್ಮಿ. ಬಟ್ ಆ ವಿಷಯದಲ್ಲಿ ವೈಶಾಖ್ ಯೂಶಲಿ ನಾವು ರಿಹರ್ಸಲ್ ಮಾಡ್ಬೇಕಾರಾಗಲಿ ಅಥವಾ ಶೂಟ್ ದಿನ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಮುಂದಿನ ದಿನ ಬರೋದಾಗಲಿ ಅದ್ರಲ್ಲಿ ಇನ್ವಾಲ್ವ್ ಆಗೋದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಇತ್ತು. ಆ್ಯಂಡ್ ಅವರ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ವೈಶಾಖ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಈ ನಾವು ಮಾಡಿರೋ ಪ್ರಪಂಚ, ನಾವು ಕಟ್ಟಿರೋ ಜಾಗಗಳನ್ನ ತೋರಿಸೋದ್ರಲ್ಲಿ ನನ್ನ ಗೆಳೆಯ ಪ್ಲಸ್ ಸಹೋದ್ಯೋಗಿ ಅದ್ವೈತವನ್ನ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾವು ಜಾಗನ ಎಷ್ಟು ಕಟ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಟ್ಟಿರೋ ಜಾಗನ ಎಷ್ಟು ದೊಡ್ಡದಾಗಿ ತೋರಿಸ್ತೀವಿ ಅಥವಾ ಕಟ್ಟಿರೋ ಸ್ಪೇಸ್ಗಳನ್ನ ಎಷ್ಟು ವಿಭಿನ್ನವಾಗಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾವು ಕಟ್ಟಿರೋ ವಿಸ್ತಾರತೆನ ಇನ್ನೂ ವಿಸ್ತಾರವಾಗಿ ತೋರಿಸಿ ಅದರಲ್ಲಿರೋ ಇನ್ನೂ ಗ್ರ್ಯಾಂಡ್ಯೂರ್ ಆಗಿ ತೋರಿಸೋದ್ರಲ್ಲಿ ಅದ್ವೈತ ಅವರ ಭಾಗ ತುಂಬ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ ಫಾರ್ ದ ಫಿಲ್ಮ್. ಆ್ಯಂಡ್ ಸ್ಪೆಷಲಿ ಲೈಕ್ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅಣ್ಣ. ನೆಕ್ಸ್ಟು ಧನುಷ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ. ಬಟ್ ಇದೊಂದು ಭಾಳ ವಿಶಿಷ್ಟವಾಗಿರೋ ಸಿನಿಮಾ. ಇದರ ಸ್ಕೇಲು ಎಲ್ಲವೂ ಬೇರೆ ಥರ ಇದೆ, ಮತ್ತು ಧನುಷ್ ಸರ್ ಅಭಿನಯನೂ ತುಂಬ ಬೇರೆ ಥರನೇ ಇದೆ. ಸೊ ಡೆಫಿನೆಟ್ಲಿ ಅವ್ರದ್ದು ಇಟ್ ವಿಲ್ ಬಿ ಲೈಕ್ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ದಿಸ್ ಫಿಲ್ಮ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ಅದಿತಿ ಮ್ಯಾಮ್ ಥ್ಯಾಂಕ್ ಯು, ಚರಣ್ ರಾಜ್ ಥ್ಯಾಂಕ್ ಯು ಸೋ ಮಚ್. ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ
ಅಂತ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದ್ವೈತ್ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ಕೆಲಸ ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ. ಅವರಿಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಇವರಲ್ಲಿ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನವೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ಬರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ. ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ದರೆ ಹೇಳಿ. ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಸಮಥಿಂಗ್ ಅವ್ರದ್ದು ಇದ್ದಾರೆ, ಅದು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಧನು ಹೆಂಗೆ ಅಂದರೆ ನಾನು ಅವ್ರು ಎಷ್ಟು ಕಡೆ ಅವರನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸುಮಾರು ಕಡೆ ಅದು ತುಂಬ ಎದ್ದು ಕಾಣಿಸುತ್ತೆ ತೆರೆ ಮೇಲೆ. ಸುಮಾರು ಕಡೆ ಅವ್ರ ಶ್ರಮ ನನಗೆ ಕಾಣಿಸ್ತಾ ಇತ್ತು ಆಸ್ ಅ ಫಿಲ್ಮ್ ಮೇಕರ್. ಬಟ್ ಅದು ಕರೆಕ್ಟಾಗಿ ಅಂದರೆ ಇದು ಆಡಿಯನ್ಸಿಗೆ ತಲುಪಲಿಲ್ವಲ್ಲ ಅಂತ ಒಂದು 2-3 ಕಡೆ ಅನಿಸಿದೆ ಅಂತ. ಅಂದರೆ ಕಲೆ ಮೇಲೆ ಅಷ್ಟು ಆಸಕ್ತಿ ಇರೋರು, ಅಷ್ಟು ಒಂದು ಇನ್ನಸೆಂಟ್ ಮೈಂಡ್ ಇರೋರು ಆ್ಯಂಡ್ ಹಾರ್ಟ್ ಇರೋರು ತುಂಬ ನೋಡಿದ್ದಾರೆ ಇಂಡಸ್ಟ್ರೀಲಿ, ಎಲ್ಲ ಏರುಪೇರು ನೋಡಿದ್ದಾರೆ. ಆದರೂ ಅವರಲ್ಲಿ ಒಂದು ಆ ಮುಗ್ಧತೆ ಇನ್ನೂ ಇದೆ. ಅದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದು ನಮಗೆ ಸಿಕ್ಕಿರೋದು ತುಂಬ ನನ್ನ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಡಿಂಗ್ ಸೋ ಮಚ್ ಎವ್ರಿ ಡೇ ಆನ್ ಸೆಟ್. ಥ್ಯಾಂಕ್ ಯು. ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು, ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಗಿದೆ, ಪೊಟೆನ್ಷಿಯಲ್ಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರು ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರು ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕ್ಕೊಂಡು ಇರು, ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ, ಇದು ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾಯಿದ್ದು, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ.
ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಈ ಮನುಷ್ಯ ಯಾಕೆ ನನ್ನ ಕರಿತಾ ಇಲ್ವಲ್ಲ, ಈ ಕಂಪ್ನಿಲಿ ಯಾಕೆ ನನ್ನ ಕರಿತಾ ಇಲ್ವಲ್ಲ ಅಂತ. ಇನ್ನು ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಅದನ್ನು ಮೀಟ್ ಮಾಡಬೇಕು ಅಂತ. ಬಾ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ ಇರು, ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಬಂದು ಬಿಟ್ಟಂಗೆ ಅದು ಹೇಮಂತ್ರವನ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನು ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದ್ದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವರು ಬಂದು ಕೂತರು. ಹೀಗೆ ಒಳ್ಳೆ ಟೀಮ್. ಇನ್ನು ಈ ಕಡೆ ಅದ್ವೈತ್, ವಿಶ್ವಾಸ್, ಚರಣ್ ಅವ್ರ ಜೊತೆ ಅಂದರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ಲಂತೂ ಅಮೇಝಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲದೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ ನಾವು ಮಾಡಿರೋದು ರತನ್ ಪ್ರಪಂಚ ಎಲ್ಲ, ಅದು ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರಾ. ಸೆಟ್ಗೆ ಹೋಗ್ಬೇಕಾದ್ರೆ ನನಗೆ ಹೆಂಗಿತ್ತು ಅಂದರೆ, ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲೇನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ, ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನು ಇರುತ್ತೆ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದೆಲ್ಲ, ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ ಏನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸು ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ ಇವತ್ತು ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತಾನು ಕಂಡಿಡಿಯೋಕ್ಕೆ ಆಗಲಿಲ್ಲ. ಒಂದೊಂದು ಸರಿ ನೋಡಬೇಕಾದ್ರೆ ಸೊ ಭಾಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಡುತ್ತಲ್ಲ ಆ ಥರ, ಅದು ಸಿನಿಮಾನ ಬಹಳ ಪ್ರೀತಿಸಿ ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ ಅಂದರೆ, ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಬಹಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟಾಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲ, ಅದನ್ನು ಭಾಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಹೇಮಂತಂದರೆ, ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತಿಗೆ. ಅಷ್ಟೇ. ಇನ್ನು ನನ್ನ ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವ್ರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು 100 ಜನ ಬಂದು ಕೈ ಹಿಡ್ದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕ್ಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡೋಕ್ಕಾಗೋದು. ಹಂಗೆ ವಲ್ನರಬಲ್ ಆಗಿದ್ರೇ, ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಟ್ಕೋಬೇಕು ಆ ಥರ. ಅದಕ್ಕೇ ಅವರು
ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ. ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಭಾಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನು ಭಾಳ ಬ್ಯೂಟಿಫುಲ್ಲಾಗಿ ಕಟ್ಟೋದು ಎಲ್ಲರೂ ಸೇರಿ, ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು. ಓಕೆ, ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ನಾವು ಕೇಳ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ಜಸ್ಟ್ ಲೈಕ್ ಎನ್ ಎಕ್ಸಾಮಿನೇಷನ್. ಬರೀತೀವಿ ಕ್ಲೀನಾಗಿ, ಒಂದೊಂದ್ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ. ಕಾಪಿ ಹೊಡೆದ್ರೆ ಡಿಬಾರ. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿನ್ಸಿಯರಾಗಿ ಅದು ಇಷ್ಟಪಡ್ತೇವೆ. ಒಂದ್ಸತಿ ವರ್ಕ್ ಆಗಿತ್ತು, ಒಂದ್ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈಂಗ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡೋದಾಗಲಿ, ಅದ್ವೈತ್ ಅವರು ಮಾತಾಡೋದಾಗಲಿ, ಚರಣ್ ಅಷ್ಟು ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ನಮ್ಮ ಧನಂಜಯ್ ಅವ್ರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ, ಯಾಕೆ? ನನಗೆ ಅವತ್ತಿಂದ ಐತೆ, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನೊಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರು ಕೇಳಿ, ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲಮ್ಲಿ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ಬ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗುತ್ತೆ ಅನ್ನೋದು ಮುಖ್ಯ ಆಗಿಲ್ಲ ಅವಾಗ. ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಎಳ್ಕೊಂಡೆ ಧನಂಜಯನ, ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನು ಬಿಟ್ಬಿಡ್ಬಾರ್ದು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ, ಎಲ್ಲ ಬ್ರ್ಯಾಂಡ್ ಅದು ಯಾಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಅಂತ ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ, ಬೇರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿ ಇವನು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾಗ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಹಾಂ, ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವೇ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರೆ ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೆ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನ ಉಗಿಲೇ ಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತಿದೆ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ, ಹ್ಯಾಡ್ ಥಿಂಕ್. ನಾವು ಏನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಲ್ಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟು ವೈಶಾಖನ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ, ಇಷ್ಟು ಕಾರಣ ಯಾವುದು ಬರೋದು ಅಂಕಲ್ ನಿಮ್ಮ ಫ್ಯಾನ್, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಮ್. ಅಂದರೆ ಎಷ್ಟು ಅಂದರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್. ಸೊ ನಾವು ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನಾನು ಹೇಳಿದೆ ಯಾವ ಬೇಕಾದ್ರೆ ನಾನು ಇದೀನಿ, ಐ ಆಮ್ ದೇರ್ ವಿತ್ ಯು. ಆ ಸಿನಿಮಾ ಮಾಡಬೇಕು, ಅದು ನಮ್ಮದು ಭೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ಸಚ್ ಅ ವಂಡರ್ಫುಲ್ ಡೈರೆಕ್ಟ್ರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಮಗೂ ಆಸೆ ಈ ಡೈರೆಕ್ಟರ್ ಜೊತೆ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣ್ಗಲ್ ಅವರು.
ಆಮೇಲೆ ಪಂತ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತಂ ಶ್ರೀನಿವಾಸ ಆ ಥರ ಇತ್ತು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದ್ರರು, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು, ಬಟ್ ಎಮೋಷನ್ಸ್ ಅದನ್ನು ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ. ನಾನು ಬಂದಾಗ ನಂಗೆ ಯಾವಾಗ ಹುಟ್ಟಿದೆ ತರಲ್ಲ, ನೀನು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ಆದ ನಾನು ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್, ಅದು ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ನಾನು ಬಂದಾಗ ತಾರೆ ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ. ಅವರು ಬಂದು ಭಾಳ ಸೀರಿಯಸ್ ಆಗಿರ್ತೀವಿ, ನೋಡೋಕೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ. ಅಯ್ಯೋ ಊಟ ಓ ಅಂತ ಕಿರ್ಚಾಡ್ತಾರೆ, ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ, ಬಟ್ ತುಂಬ ಬೇಗ ಕೋಪ ಕಮ್ಮಿ ಆಗ್ಬಿಡುತ್ತೆ, ಬಟ್ ಜಾಲಿಯಾಗಿರುತ್ತೆ ಸೆಟ್ಲಿ. ಆ್ಯಂಡ್ ಧನಂಜಯನು ಅಷ್ಟೇ, ನಾವು ಧನಂಜಯ ಐ ಥಿಂಕ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ, ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ಹಂಗೆ ಹೆಂಗಿರ್ತೀನಿ ಸೆಟ್ಲಿ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕ ಅವ್ರ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ, ಬಟ್ ಕ್ಯಾಪ್ಟನ್ ಮಿರ್ರರ್ ಒಂದು ಸೀನ್ ಬಂದಿದ್ದೀವಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ನಾನು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಚೆನ್ನಾಗಿಲ್ಲ. ಅವಾಗ ಬಂದು ಸರ್ ನಾನು ಕನ್ನಡ ಗೊತ್ತು ಸರ್, ನನಗೆ ನಾವು ಓಮ್ ಪಿಕ್ಚರ್ ನೋಡಿದ್ವಿ ಅಂತ ಹೇಳಿದ್ರು. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ, ದೆನ್ ಕ್ಯಾಪ್ಟನ್ ಮಿಲ್ಲರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬ ಎಕ್ಸಲೆಂಟ್ ಆ್ಯಕ್ಟ್ರಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರ್ವಿ, ನಾನು ಇವನ್ ಐವ್ ಸೀನ್ ಅರ್ವಿ, ವೆರಿ ಗುಡ್ ಆ್ಯಕ್ಟ್ರಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ಚರಣ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚಂದ ಆ ಥರ ಟ್ರೆಂಡಲ್ಲಿ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಅವರು ಎಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಬರಬೇಕು ಆ ರೀತಿ ಸಾಂಗ್ಸ್ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದ್ಸತಿ ಸ್ಟಕಪ್ ಆಗ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್, ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರೆ ನನಗೂ ಇಷ್ಟ ಆಗಿತ್ತು. ಇವಾಗ ಸೆಕೆಂಡ್ ಫಿಲ್ಮ್ ಮಾಡ್ತಾಯಿದ್ದೀನಿ, ಇನ್ನೊಂದು 2-3 ಫಿಲ್ಮ್ ಇದೆ, ಅದು ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್, ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ. ನಾನು ಅವ್ರಿಗೆ ಬಿಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ. ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದು ಅಷ್ಟೇ. ಡೋಂಟ್ ಫೀಲ್ ಬ್ಯಾಡ್, ನಾನು ತುಂಬ ಓಪನಾಗಿ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ತೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ.